ಉತ್ತಮನೋ ಬಹಳ ಚೆನ್ನಾಗಿದೆಯೋ ಹೇಳಿ ಗೌಡ್ರೆ. ಮಳೆ ಜಾಸ್ತಿ ಆಗಿ ಎಲ್ಲ ಒಂಥರ ಕಪ್ಪಾಗ್ಬಿಟ್ಟಿದೆ. ಈಗ ಏನಾಗಿಲ್ಲ, ಹಸಿರು ಹಂಗೆ ಇದೆ. ಅದಕ್ಕೆ ಅದ್ರ ಬಗ್ಗೆ ಗುಂಡ್ಲುಪೇಟೆ ತಾಲೂಕು ಮತ್ತು ಮುಗುನಹಳ್ಳಿ ಗ್ರಾಮದ ರೈತರು ಸರ್. ನನ್ನ ಹೆಸರು ಪುಟ್ಟಮದೇಗೌಡ ಅಂತ. ಮತ್ತು ನಾನು ಇದನ್ನ ಬೀಟ್ರೋಟು ಬೆಳೆದಿರೋಂಥ ಒಬ್ಬ ರೈತ ಸರ್. ಹಾಗೆ ನಾನು ಬೀಟ್ರೋಟು ಮೊದಲು ಬೆಳೆದಿರ್ತಕ್ಕಂಥದ್ದಕ್ಕೂ ಮತ್ತು ಈಗ ಕೊಟ್ಟಿರ್ತಕ್ಕಂಥ ತಳಿಗೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಏನಂದರೆ ಚೆನ್ನಾಗಿ ಬಂದಿದೆ. ಮಳೆ ಆದ್ರೂ ಕೂಡ ಈ ಬೇರೆ ತಳಿಗಳನ್ನ ಹಾಕಿದ್ರೆ ನಾವು ಈ ರೀತಿ ಬರೋಕ್ಕೆ ಬಂದಿಲ್ಲ. ಯಾಕಂದರೆ ಅದು ಸ್ವಲ್ಪ ಕಪ್ಪಾಗೋದು ಮತ್ತು ಏನೇನೋ ಆಗ್ತಿತ್ತು, ಅದು ಸರಿಯಾಗಿ ಬರ್ತಿತ್ತಿಲ್ಲ. ಕೆಂಚು ಬರ್ತಿತ್ತು, ಮತ್ತು ಎಲ್ಲ ವೈರಸ್ ಬರ್ತಿತ್ತು. ಈ ತಳಿ ಮತ್ತು ನಮ್ಮ ಚಂದ್ರ ಸರ್ ಗುಂಡ್ಲುಪೇಟೆ ಫೀಲ್ಡ್ ಆಫೀಸರ್ ಇದ್ರ ಅಂಗಡಿ ಮಾಡಿದ್ರಲ್ಲ, ಅವರು ಕೊಟ್ಟಿದ್ದರಿಂದ ಒಳ್ಳೆ ತಳಿ ಸರ್. ಇದು ನಮ್ಗೆ ಯಾವುದು ಅಂತ ಹೇಳಿ ಸರ್, ತಳಿ ಹೆಸರು ತಳಿ ಅಂತ ಕೊಟ್ಟಿದ್ದಾರೆ ಸರ್. ಅವರು ತುಂಬ ಚೆನ್ನಾಗಿ ಬಂದಿದೆ ಸರ್. ಪ್ರತಿಯೊಬ್ಬ ರೈತರು ಕೂಡ ಹಾಕಿದ್ರು ಕೂಡ ಇದು ಒಳ್ಳೆ ಬೆಳೆ ಬೆಳೆಬೋದು ಸರ್. ನಾವು ನೀವು ಸ್ವಲ್ಪ ಹೇಳಿ, ಗೊತ್ತಿರ ನಿಮಗೆ ಮಾತಾಡಿ ಚಿನ್ಸ್ವಾಮಿಯವರೇ. ನೀವು ಮಾತಾಡಿ. ನಮಗೆ ಈ ಮುಖ್ಯವಾಗಿ ನಿಮ್ಮ ಮ್ಯಾಕ್ಸೆಟ್ ತಳಿ ನಮ್ಮ ಗ್ರಾಮಕ್ಕೆ ಬರಬೇಕಾದ್ರೆ ಮುಖ್ಯ ಕಾರಣಕರ್ತರು ಚಂದ್ರು ಅವರು. ಮೊದಲನೇದಾಗಿ ಚಂದ್ರು ಅವರು ನಮ್ಗೆ ಹಿಂಗೆ ನಾವು ರೈತರ ವಾಟ್ಸಪ್ ಗ್ರೂಪ್ ಇರ್ಬೇಕಾದ್ರೆ ನಮ್ಗೆ ಅವ್ರ ಪರಿಚಯವಾಗಿ ಗೊಬ್ಬರದ ಮತ್ತು ಈ ಔಷಧಿಗಳ ಮೂಲಕ ಪರಿಚಯವಾಗಿ ಈಗ ಸೀಡ್ಸ್ಗಳು ಅವ್ರು ತಂದು ತಗೊಬರ್ತಾ ಇದ್ದೀವಿ ನಾವು. ಹಾಗಾಗಿ ಚಂದ್ರು ಅವರು ಈ ಎಲ್ಲ ನಾವು ತರಕಾರಿ ಐಟಮ್ ಏನು ಬೆಳಿತೀವಿ, ಸೂಕ್ತವಾದ ಗೊಬ್ಬರ ಯಾವ ಟೈಮ್ ಕೊಡಬೇಕು, ಔಷಧಿ ಏನು ಮಾಡಬೇಕು, ಬೇರೆಯವ್ರಿಗಿಂತ ನೀಟಾಗಿ ಅವರು ಚೆನ್ನಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತು ತಳಿ ಬಗ್ಗೆನೂ ಇದು ತುಂಬ ಚೆನ್ನಾಗಿದೆ, ತಗೊಂಡೋಗಿ ಬೆಳೀರಿ ಅಂದ್ಬಿಟ್ಟು ಕೊಟ್ಟರು. ಹಂಗಾಗಿ ಇವತ್ತು ಈ ಮ್ಯಾಕ್ಸ್ವೆಡ್ ಕಂಪ್ನಿ ಬೆಳೆದು ಇಲ್ಲಿ ಚೆನ್ನಾಗಿ ಬಂದಿದೆ, ಒಳ್ಳೆ ಇಳುವರಿಗೆ ಬಂದಿದೆ. ಒಂದು 10 ಡಬ್ಬಿ ಹಾಕಿದಿರಲ್ವಾ, 10 ಡಬ್ಬಿ 10 ರಿಂದ 15 ಟನ್ನು ನಮಗೆ ಅಂದಾಜು. ನೋಡೋಣ. ಓಕೆ, ಬನ್ನಿ ಹಬ್ಬ. ನೀವು ಹೇಳ್ಬೇಕು, ನೀವು ಹೆಂಗನ್ಸುತ್ತೆ ಸರ್ ನಿಮಗೆ? ಬಳಿ ಚಂದ್ರು ಎಲ್ಲರೂ ಹೇಳ್ಬೇಕು ನಮಗೆ, ಯಾಕೆಂದ್ರೆ ನೀವು ನೋಡಿದ್ರೆ ಬನ್ನಿ ಸಾಹೇಬ್ರೆ. ಪುಟ್ಟಮದೇಗೌಡರು ಬಂದಿದ್ರು, ಫಾರ್ಮರ್ ಅವರು. ನಾವು ಬೀಟ್ರೋಟ್ ಹಾಕ್ಬೇಕು ಅಂದಾಗ ಸ್ವಲ್ಪ ಮುಂದೆ ಬನ್ನಿ ಸರ್. ಮ್ಯಾಕ್ಸ್ ತಳಿ ಬಯೋಸಿಡ್ ಅವರು ಮ್ಯಾಕ್ಸ್ ತಳಿ ಕೊಟ್ಟಿದ್ವಿ ಅವ್ರಿಗೆ. ಮಗುನಹಳ್ಳಿ ಗ್ರಾಮ, ಹೆವಿ ರೈನ್ಫಾಲ್ ಇರ್ತಕ್ಕಂಥ ಗ್ರಾಮ, ಬಂಡೀಪುರ ನಿಯರು. ಅತ್ಯಂತ ಚೆನ್ನಾಗಿ ಬಂದಿದೆ, ವೈರಸ್ ಬಂದಿಲ್ಲ. ಮತ್ತು ಲೀಪ್ ಸ್ಪಾಟು ಈ ವೆದರಲ್ಲಿ ಕಾಮನ್ ಆಗಿ ಬರೋದಿದೆ, ಆದರೆ ಇದರಲ್ಲಿ ನೋಡಿದ್ರೆ ಅಷ್ಟಾಗಿ ಏನು ಬಾಧಿಸಿಲ್ಲ. ಮತ್ತು ಅವರು ಔಷಧಿ ಸ್ಪ್ರೇ ಮಾಡಿರೋದ್ರಲ್ಲೂ ಕೂಡ ಅವ್ರಿಗೆ ನಾವು ಮೆಚ್ಚುಗೆ ಸೂಚಿಸ್ಬೇಕು. ಯಾಕಂದರೆ ಹೆವಿ ಮಳೆ ಬಿದ್ದರೂ ಕೂಡ ಯಾವುದೇ ಬೇಜಾರು ಮಾಡ್ಕೊಳ್ಳದೆ ಯಾವ್ಯಾವ ಸಮಯಕ್ಕೆ ನ್ಯೂಟ್ರಿಯೆಂಟ್ಗಳು, ಲಘು ಪೋಷಕಾಂಶಗಳು ಮುಖ್ಯ ಅಂದಾಗ ಅವರು ಯಾವುದೇ ಪ್ರಶ್ನೆ ಮಾಡದೆ ಆ ಸ್ಪ್ರೇನ ಮಾಡೋದ್ರಿಂದ ಇವತ್ತು ಈ ತೋಟ ನೀವು ನೋಡ್ತಾ ಇರ್ಬೋದು ಅತ್ಯಂತ ಚೆನ್ನಾಗಿ ಬಂದಿದೆ. ಯಾಕಂದರೆ ಬರೀ ನ್ಯೂಟ್ರಿಯೆಂಟ್ ಅಷ್ಟೇ ಮಾತ್ರ ಸ್ಪ್ರೇ ಮಾಡಿಸಿದ್ದೀನಿ ಒಂದು ಸ್ಪ್ರೇನ. ಅವ್ರಿಗೆ ಯಾವುದೇ ಫಂಗಿಸೈಡು ಮತ್ತು ಇನ್ಸೆಕ್ಟ್ನ ಮಿಕ್ಸ್ ಮಾಡಿದೆ, ಬರೀ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ಲೆ ಒಂದು ಸ್ಪ್ರೇ ಕೊಟ್ಟಾಗ ಇದು ನೀಟಾಗಿ ಬಂದಿರೋದು. ಹಾಗಾಗಿ ನಮ್ಮದೇನಿಲ್ಲ, ನಾವು ಕೊಡ್ಬೋದು ಬೀಜನ, ಬಟ್ ಮೇಂಟೈನ್ ಮಾಡೋದು ಮತ್ತು ಅದಕ್ಕೆ ಸೂಕ್ತವಾದ ಕಾಲದಲ್ಲಿ ಏನೇನು ಸಿಂಪಡಣೆ ಮಾಡಬೇಕು, ಗೊಬ್ಬರ ಹಾಕ್ಬೇಕು, ಅದು ರೈತರ ಅವ್ರ ಶ್ರಮಕ್ಕೆ ಪ್ರತಿಫಲ ಬಂದಿದೆ. ಮತ್ತು ಬಯೋಸಿಡ್ ಮ್ಯಾಕ್ಸ್ ತಳಿ ತುಂಬ ಚೆನ್ನಾಗಿದೆ, ರೈತರು ಹಾಕ್ಬೋದು. ನೀವೆಲ್ಲ ನಿಮ್ಮ ಅಕ್ಕಪಕ್ಕದ ರೈತರಿಗೂ ಕೂಡ ಹೇಳಿ, ಮ್ಯಾಕ್ಸ್ ಚೆನ್ನಾಗಿದೆ, ನೆಕ್ಸ್ಟ್ ಹಾಕ್ಬೋದು. ನಮ್ದೇನು ಇಲ್ಲ, ಇಲ್ಲಿ ರೈತರ ಶ್ರಮನೇ ಅದು ಮುಖ್ಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು. ಇವಾಗ ಬೀಟ್ರೋಟ್ ಹಾಕೋದು ಸೀಸನ್ ಈಗ ನಮ್ಗೆ. ಗುರು ಮಂಜು, ನೀವು ಹೇಳಿ ಸರ್. ಏನಿಲ್ಲ ಗುರು, ನಿಮ್ಮದು ಅದೇ ಅಲ್ಲ, ನೀವು ಕೊಟ್ಟಿದ್ದೀರಲ್ಲ ಅಲ್ಲಿ. ಈಗ ವೆರೈಟಿ ಚೆನ್ನಾಗಿದೆ. ಹಂಗೆ ರೈತರು ಅವರು ಪ್ರಚಾರ ಮಾಡಿ ರೈತರು ಹೇಳಿದಾಗ ಕೇಳ್ತಾರೆ. ಕರೆಕ್ಟ್, ರೈತರು ಕೇಳ್ಕೊಂಬಂದಾಗ ನಾವು ಕಾಮನ್ ಆಗಿ ತರಿಸ್ತೀವಿ, ಕೊಡ್ತೀವಿ. ಅಂದರೆ ಅವ್ರ ಹಾಕೋದಕ್ಕಿಂತನೂ ಮೇಂಟೆನೆನ್ಸ್ ಮಾಡೋದ್ರಲ್ಲೂ ಅವರು ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಇಲ್ಲಿ ಮಳೆ ಪ್ರದೇಶ ಜಾಸ್ತಿ ಅಂದ್ರೆ ಅವರು ರಿಸ್ಕ್ ತಗೊಂಡೆಲ್ಲ ಚೆನ್ನಾಗಿ ಬೀಟ್ರೂಟದ ಚೆನ್ನಾಗಿ ಸ್ಪ್ರೇ ಮಾಡಿದ್ರೇ ಬರೋದು. ಈ ತಳಿ ಚೆನ್ನಾಗಿದೆ ಇರೋದ್ರಲ್ಲಿ. ಈಗ ಎಲ್ಲ ಕಡೆ ಕಾಯಿ ಕಟ್ಟಿ ನಾವು ಆವಾಗಲೇ ಒಂದು ತೋಟಲ್ಲ ಒಂದು ರೌಂಡ್ ಹೊಡೆದು, ಕೆಲವೊಂದು ಬೀಟ್ರೂಟ್ ಏನು ಮಾಡ್ತಾರೆ, ಒಂದು ಕಡೆ ಕಟ್ಟಿರ್ತಾರೆ, ಒಂದು ಕಡೆ ಕಟ್ಟಿರಲ್ಲ. ಸುಮಾರು ವೇಸ್ಟೇಜ್ ಬರುತ್ತೆ, ಕಾಯಿ ಕ್ರ್ಯಾಕಿಂಗ್ ಬರುತ್ತೆ, ಕಜ್ಜಿ ಕಣಂಗೆ ಬರುತ್ತೆ, ಸುಮಾರು ಇರುತ್ತೆ. ಬಟ್ ವ್ಯಾಪಾರದವರು ನೋಡಿದಾಗ ಅಟ್ರಾಕ್ಟ್ ಆಗಂಗೆ ಕಾಯಿ ಚೆನ್ನಾಗಿದೆ. ಅದು ಮುಖ್ಯ ತಳಿಗಳಲ್ಲಿ. ರೋಗನೂ ಸ್ವಲ್ಪ ಈ ಮಳೆಗಾಲದಲ್ಲಿ ಪ್ರಮೋಟ್ ಮಾಡೋದಕ್ಕೆ ಕೊಡಬೇಕೀಗ. ಇಲ್ಲ, ಆಲ್ಮೋಸ್ಟ್ ಆಲ್ 90% ಹೋಗ್ಬಿಟ್ಟಿದೆ ಎಲ್ಲ ಕಡೆ ಹೋಗಿದೆ. ಮಳೆ ಜಾಸ್ತಿ. ಈಗ ನಮ್ದು ಬೇರೆಯವ್ರದ್ದು ಅಂತ ನಾವು ಹೇಳಲ್ಲ, ಈ ವೆದರ್ ಕಂಡೀಷನ್, ಈ ರೈನ್ಫಾಲ್ ಅಲ್ಲಿ ಸರ್ವಸಾಮಾನ್ಯ. ಬಟ್ ಇದು ನಿಂತಿರೋದು ಸ್ವಲ್ಪ ಗ್ರೇಟ್ನೆಸ್ ಅಷ್ಟೇ, ಪಾಸಿಟಿವ್ ಅಂದ್ಕೋಬಹುದು. ವೆರೈಟಲ್ ಪಾಸಿಟಿವ್ ಪ್ಲಸ್ ಫಾರ್ಮರ್ ಸ್ಪ್ರೇಯಿಂಗ್ ಅಲ್ಲಿ ಬೆನಿಫಿಟ್ ಇದೆ ಅಷ್ಟೇ. ನಾವು ಇವತ್ತು ಬೆಳಿಗ್ಗೆ ನೋಡಿದೆ, ನಂದಿ ಹತ್ರ ಹೋಗಿದ್ದೆ, ಎಲ್ಲ ರೋಗ ಬಂದಿದೆ ಅಂತ ಹಿಡ್ಕೊಂಡ್ಬರೋದು. ಬಟ್ ಇದು ನೋಡಿದ್ಮೇಲೆ ಭಾರಿ ಖುಷಿ ಆಯ್ತು. ಮಳೆ ಜಾಸ್ತಿ ಅಲ್ಲ ಈ ವರ್ಷ, ಹಂಗಾಗಿ ಮಳೆಗೆ ಜಾಸ್ತಿ ಹೋಗಿದೆ. ಎಲ್ಲ ನೋಡಿ ಖುಷಿ ಆಯ್ತು. ಮಳೆ ಆದ್ರೂ ಇದು ಚೆನ್ನಾಗಿ ಬಂದಿದೆ ತಳಿ.
ಗುರು ನೀವೇನೇ ಹೇಳೋದಾದ್ರೆ ಒಪಿನಿಯನ್ ಅದೇ ಸರ್ ಈ ಸಲ 90% ಹೋಗ್ಬಿಟ್ಟಿದೆ ಎಲ್ಲ ಕಡೆನೂ ಕ್ರಾಪು ಬೇರೆ ತಳಿಗಳು. ಇದು ಈ ತರ ನಿಂತಿದೆ ಅಂದ್ರೆ ಸ್ವಲ್ಪ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಅದಕ್ಕೆ ನೀವು ನೋಡಿದ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಅದಕ್ಕೆ ತೋರಿಸಿ ಎಲ್ಲರಿಗೂ. ಮಾತಾಡ್ತಾನೆ ಇಂಪಾರ್ಟೆಂಟ್. ಅಣ್ಣ ನೀವು ಅಷ್ಟೇ ಬೇರೆಯವರು ಅಕ್ಕಪಕ್ಕ ನಿಮ್ಮೂರಲ್ಲಿ ಯಾರು ಹಾಕುವಂಥವ್ರಿಗೆ ರೆಕಮೆಂಡ್ ಮಾಡಿ. ಬಯೋಸೈಡ್ ಮ್ಯಾಕ್ಸ್ ಅಂತ ಹೇಳಿ ತಳಿ ಹೆಸರು ಎಲ್ಲ ಅಂಗಡಿನಲ್ಲೂ ಸಿಗುತ್ತೆ. ಅಂಗ್ಲಾದಲ್ಲಿ, ಗುಂಡ್ಲುಪೇಟೆಯಲ್ಲಿ, ತಲಕ್ನಾಮಿನಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ಹಾಕುವಂಥವ್ರಿಗೆ ಹೇಳಿ. ಮುಂದೆ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ. ಇಲ್ಲಿಗೆ ಬರ್ರಿ, ಇಲ್ಲಿಗೆ ಬರ್ರಿ, ಇಲ್ಲಿಗೆ ಬರ್ರಿ, ಏನಾಗಲ್ಲ ಬನ್ನಿ. ಬನ್ನಿ ಬನ್ನಿ ಮುಂದೆ ಬನ್ನಿ. ಇಲ್ಲಿ ನಿಂತ್ಕೊಳ್ಳಿ, ಇಲ್ಲಿ ಸುಳಿಬೇಡಿ ಜಾಸ್ತಿ. ಸುಳಿಬೇಡಿ. ನೀವು ವಿಡಿಯೋ ಮಾಡಿದ್ದೀನಿ ಇಲ್ಲಿ ನೋಡಿ. ಇದು ಟಚ್ ಮಾಡ್ಬೇಕೇನಾ? ವಿಡಿಯೋ ಮಾಡಾದ್ರೆ ಇದು ಟಚ್ ಮಾಡ್ಬೇಕಾ? ಟಚ್ ಮಾಡ್ಬೇಕು. ಟಚ್ ಮಾಡ್ರೆ ವಿಡಿಯೋ ನಿಂತ್ಕೊಂಡದ ಓಡ್ತದ ಈಗ? ಹಾಕಣ ಏಯ್ ಇಲ್ಲ ನನ್ ಕೇಳೋ. ಈಗ ಓಡ್ತಾ ಅದ ನೋಡಿ, ನಂಬರ್ ಬಂತ. ಈಗ ಟಚ್ ಮಾಡ್ಬಿಟ್ರೆ 1 ಗಂಟೆ ಸಾಕಾ? ನಾನು ವಿಡಿಯೋ ಮಾಡಿದ್ದೀನಿ. ಈಗ ಸರ್ ಇಲ್ಲ ಇದ್ದಾವೆ. ಈಗ ಇದು ಟಚ್ ಮಾಡಿಬಿಟ್ರೆ ಸಾಕು, ಹೊರಟೋಗುತ್ತಾ ಅಂತ. ಸೇವ್ ಮಾಡು, ಸಾಕು, ಮುಗೀತು. ಇಷ್ಟೇ ತಾನೆ? ಅದನ್ನೇ ಅಂತ